ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದು DCM DK ಶಿವಕುಮಾರ್ ಅವರು. ಆದರೆ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲೇ ಗುಂಡಿಗಳ ಕಾರುಬಾರು ಯಾವ ಪರಿ ಆಗಿದೆ ಅಂತೇಳಿ ನಾವು ತೋರಿಸ್ತೀವಿ. ಯಮಗುಂಡಿ ಅದು 2 ವರ್ಷದಿಂದ ಡಾಂಬಾರೇ ಕಾಣದ ರಸ್ತೆ ಅದು. MS ಪಾಳ್ಯದಲ್ಲಿ ಜೀವ ಭಯದಲ್ಲಿ ಓಡಾಡ್ತಾ ಇರುವಂತಹ ಜನ. ಸಿಲಿಕಾನ್ ಸಿಟಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿದೆ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು DKಶಿ ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು DK ಶಿವಕುಮಾರ್ ಅವರ ನಿವಾಸ. ಅದೇ ರಸ್ತೆ ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚಬೇಕಂತ ನಮ್ಮ ಕಡೆ ವಾರ್ನ್ ಮಾಡ್ತಾರೆ. ನೋಡಿ, BBMP ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಕಳೆದ 1 ವಾರದಿಂದ ಇಲ್ಲಿ ಒಂದು ಗುಂಡಿ ಬಿದ್ದಿದೆ, ರಸ್ತೆ ಕುಸಿತ ಉಂಟಾಗಿದೆ. ಬಂದು ಮುಚ್ಚುವ ಗೋಜಿಗೆ ಹೋಗಿಲ್ಲ. ಪಕ್ಕದಲ್ಲೇ DCM ಅವರ ಮನೆ ಇದೆ, ಇಲ್ಲೇ ಓಡಾಡ್ತಾರೆ ಅವರು ಸಹ. ಅವ್ರಿಗೆ ಸಹ ಕಣ್ಣಿಗೆ ಕಾಣಲ್ವ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡಲ್ಲ, ಬ್ಯಾಡ್ ಬೆಂಗಳೂರು ಮಾಡ್ತಾರೆ ಎಂಬುದು ಸಾರ್ವಜನಿಕರು ಒಂದು ಕಡೆ ಆರೋಪ, ಆಕ್ರೋಶವಾಗಿದೆ. ನೋಡ್ತಿರ್ಬೋದು ಪಕ್ಕದಲ್ಲಿ CM ನಿವಾಸ, ಕಾವೇರಿ ನಿವಾಸ ಇದೆ. ಇದು ಗಾಂಧಿ ಭವನ. ಸುತ್ತ ಮಿನಿಸ್ಟ್ರು ಮನೆಗಳಿದ್ದಾವೆ, CM ಮನೆ ಇದೆ, DCM ಮನೆ ಇದೆ. ಆದರೂ ಗುಂಡಿ ಮುಚ್ಚಿಲ್ಲ. ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಮತ್ತೊಂದು ಕಡೆ ಗುಂಡಿ ಮುಚ್ಚಲು ಇದೀಗ ಹೊಸ ಟೆಂಡರ್ ಕರೆದಿದ್ದಾರೆ. ಮತ್ತೆ ತೆರಿಗೆದಾರರಿಗೆ ಒಂದು ಕಡೆ ತೆರಿಗೆ ದುಡ್ಡನ್ನು BBMP ಅಧಿಕಾರಿಗಳು ಲೂಟಿ ಹೊಡೆಯಲು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ಒಂದು ಕಡೆ ಗೊತ್ತಾಗುತ್ತೆ. ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ, ಬೇಗ ಗುಂಡಿ ಮುಚ್ಚಿ ಅಂತ ಒಂದು ಕಡೆ ಮನವಿ ಮಾಡ್ತಿದ್ದಾರೆ. ಸಿಟಿಯಲ್ಲಿ ಹಲವು ಭಾಗಗಳಲ್ಲಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಹೀಗಾಗಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದು DCM DK ಶಿವಕುಮಾರ್ ಅವರು. ಆದರೆ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲೇ ಗುಂಡಿಗಳ ಕಾರುಬಾರು ಯಾವ ಪರಿ ಆಗಿದೆ ಅಂತೇಳಿ ನಾವು ತೋರಿಸ್ತೀವಿ. ಯಮಗುಂಡಿ ಅದು 2 ವರ್ಷದಿಂದ ಡಾಂಬಾರೇ ಕಾಣದ ರಸ್ತೆ ಅದು. MS ಪಾಳ್ಯದಲ್ಲಿ ಜೀವ ಭಯದಲ್ಲಿ ಓಡಾಡ್ತಾ ಇರುವಂತಹ ಜನ. ಸಿಲಿಕಾನ್ ಸಿಟಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿದೆ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು DKಶಿ ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು DK ಶಿವಕುಮಾರ್ ಅವರ ನಿವಾಸ. ಅದೇ ರಸ್ತೆ ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚಬೇಕಂತ ನಮ್ಮ ಕಡೆ ವಾರ್ನ್ ಮಾಡ್ತಾರೆ. ನೋಡಿ, BBMP ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಕಳೆದ 1 ವಾರದಿಂದ ಇಲ್ಲಿ ಒಂದು ಗುಂಡಿ ಬಿದ್ದಿದೆ, ರಸ್ತೆ ಕುಸಿತ ಉಂಟಾಗಿದೆ. ಬಂದು ಮುಚ್ಚುವ ಗೋಜಿಗೆ ಹೋಗಿಲ್ಲ. ಪಕ್ಕದಲ್ಲೇ DCM ಅವರ ಮನೆ ಇದೆ, ಇಲ್ಲೇ ಓಡಾಡ್ತಾರೆ ಅವರು ಸಹ. ಅವ್ರಿಗೆ ಸಹ ಕಣ್ಣಿಗೆ ಕಾಣಲ್ವ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡಲ್ಲ, ಬ್ಯಾಡ್ ಬೆಂಗಳೂರು ಮಾಡ್ತಾರೆ ಎಂಬುದು ಸಾರ್ವಜನಿಕರು ಒಂದು ಕಡೆ ಆರೋಪ, ಆಕ್ರೋಶವಾಗಿದೆ. ನೋಡ್ತಿರ್ಬೋದು ಪಕ್ಕದಲ್ಲಿ CM ನಿವಾಸ, ಕಾವೇರಿ ನಿವಾಸ ಇದೆ. ಇದು ಗಾಂಧಿ ಭವನ. ಸುತ್ತ ಮಿನಿಸ್ಟ್ರು ಮನೆಗಳಿದ್ದಾವೆ, CM ಮನೆ ಇದೆ, DCM ಮನೆ ಇದೆ. ಆದರೂ ಗುಂಡಿ ಮುಚ್ಚಿಲ್ಲ. ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಮತ್ತೊಂದು ಕಡೆ ಗುಂಡಿ ಮುಚ್ಚಲು ಇದೀಗ ಹೊಸ ಟೆಂಡರ್ ಕರೆದಿದ್ದಾರೆ. ಮತ್ತೆ ತೆರಿಗೆದಾರರಿಗೆ ಒಂದು ಕಡೆ ತೆರಿಗೆ ದುಡ್ಡನ್ನು BBMP ಅಧಿಕಾರಿಗಳು ಲೂಟಿ ಹೊಡೆಯಲು ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ಒಂದು ಕಡೆ ಗೊತ್ತಾಗುತ್ತೆ. ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ, ಬೇಗ ಗುಂಡಿ ಮುಚ್ಚಿ ಅಂತ ನಮ್ಮ ಕಡೆ ಮನವಿ ಮಾಡ್ತಿದ್ದಾರೆ. ಸಿಟಿಯಲ್ಲಿ ಹಲವು ಭಾಗಗಳಲ್ಲಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಹೀಗಾಗಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದು DCM DK ಶಿವಕುಮಾರ್ ಅವರು. ಆದರೆ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲೇ ಗುಂಡಿಗಳ ಕಾರುಬಾರು ಯಾವ ಪರಿ ಆಗಿದೆ ಅಂತೇಳಿ ನಾವು ತೋರಿಸ್ತೀವಿ. ಯಮಗುಂಡಿ ಅದು 2 ವರ್ಷದಿಂದ ಡಾಂಬಾರೇ ಕಾಣದ ರಸ್ತೆ ಅದು. MS ಪಾಳ್ಯದಲ್ಲಿ ಜೀವ ಭಯದಲ್ಲಿ ಓಡಾಡ್ತಾ ಇರುವಂತಹ ಜನ.
ಸಿಲಿಕಾನ್ ಸಿಟಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿದೆ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು DKC ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು DK ಶಿವಕುಮಾರ್ ಅವರ ನಿವಾಸ. ಅದೇ ರಸ್ತೆ ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚಬೇಕಂತ ಒಂದು ಕಡೆ ವಾರ್ನ್ ಮಾಡ್ತಾರೆ. ನೋಡಿ, BBMP ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಕಳೆದ 1 ವಾರದಿಂದ ಇಲ್ಲಿ ಒಂದು ಗುಂಡಿ ಬಿದ್ದಿದೆ, ರಸ್ತೆ ಕುಸಿತ ಉಂಟಾಗಿದೆ. ಬಂದು ಮುಚ್ಚುವ ಗೋಜಿಗೆ ಹೋಗಿಲ್ಲ. ಪಕ್ಕದಲ್ಲೇ DCM ಅವರ ಮನೆ ಇದೆ, ಇಲ್ಲೇ ಓಡಾಡ್ತಾರೆ ಅವರು ಸಹ. ಅವ್ರಿಗೆ ಸಹ ಕಣ್ಣಿಗೆ ಕಾಣಲ್ವ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡಲ್ಲ, ಬ್ಯಾಡ್ ಬೆಂಗಳೂರು ಮಾಡ್ತಾರೆ ಎಂಬುದು ಸಾರ್ವಜನಿಕರು ಒಂದು ಕಡೆ ಆರೋಪ, ಆಕ್ರೋಶವಾಗಿದೆ. ನೋಡ್ತಿರ್ಬೋದು ಪಕ್ಕದಲ್ಲಿ CM ನಿವಾಸ, ಕಾವೇರಿ ನಿವಾಸ ಇದೆ. ಇದು ಗಾಂಧಿ ಭವನ. ಸುತ್ತ ಮಿನಿಸ್ಟ್ರು ಮನೆಗಳಿದ್ದಾವೆ, CM ಮನೆ ಇದೆ, DCM ಮನೆ ಇದೆ. ಆದರೂ ಗುಂಡಿ ಮುಚ್ಚಿಲ್ಲ. ರಿಪಬ್ಲಿಕ್ ಅಂಡ್ ರಿಯಾಲಿಟಿ ಚೆಕ್ನಲ್ಲಿ ಬಟ ಬಯಲಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯ. ಮತ್ತೊಂದು ಕಡೆ ಗುಂಡಿ ಮುಚ್ಚಲು ಇದೀಗ ಹೊಸ ಟೆಂಡರ್ ಕರೆದಿದ್ದಾರೆ. ಮತ್ತೆ ತೆರಿಗೆದಾರರಿಗೆ ಒಂದು ಕಡೆ ತೆರಿಗೆ ದುಡ್ಡನ್ನು BBMP ಅಧಿಕಾರಿಗಳು ಲೂಟಿ ಹೊಡೆಯಲು ಇದೊಂದು ಪ್ಲ್ಯಾನ್ ಮಾಡಿದ್ದಾರೆ ಎಂಬುದು ಸ್ಪಷ್ಟವಾಗಿ ಒಂದು ಕಡೆ ಗೊತ್ತಾಗುತ್ತೆ. ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ, ಬೇಗ ಗುಂಡಿ ಮುಚ್ಚಿ ಅಂತ ಒಂದು ಕಡೆ ಮನವಿ ಮಾಡ್ತಿದ್ದಾರೆ. ಸಿಟಿಯಲ್ಲಿ ಹಲವು ಭಾಗಗಳಲ್ಲಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಹೀಗಾಗಿ BBMP ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತೊಮ್ಮೆ ಸಾಬೀತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಅಂಡ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡ್ತೀವಿ ಅಂತ ಪಣ ತೊಟ್ಟಿದ್ದು DCM DK ಶಿವಕುಮಾರ್ ಅವರು. ಆದರೆ DCM DK ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲೇ ಗುಂಡಿಗಳ ಕಾರುಬಾರು ಯಾವ ಪರಿ ಆಗಿದೆ ಅಂತೇಳಿ ನಾವು ತೋರಿಸ್ತೀವಿ. ಯಮಗುಂಡಿ ಅದು 2 ವರ್ಷದಿಂದ ಡಾಂಬಾರೇ ಕಾಣದ ರಸ್ತೆ ಅದು. MS ಪಾಳ್ಯದಲ್ಲಿ ಜೀವ ಭಯದಲ್ಲಿ ಓಡಾಡ್ತಾ ಇರುವಂಥ ಜನ. ಸಿಲಿಕಾನ್ ಸಿಟಿ ಇನ್ನೂ ಗುಂಡಿ ಮುಕ್ತವಾಗಿಲ್ಲ. ಎಲ್ಲೆಂದರಲ್ಲಿ ಗುಂಡಿ ಬಿದ್ದಿದೆ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು DKC ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು DK ಶಿವಕುಮಾರ್ ಅವರ ನಿವಾಸ. ಅದೇ ರಸ್ತೆ ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳಿಗೆ ಗುಂಡಿ ಮುಚ್ಚಬೇಕಂತ ಒಂದು ಕಡೆ ವಾರ್ನ್ ಮಾಡ್ತಾರೆ. ನೋಡಿ, BBMP ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಕಳೆದ 1 ವಾರದಿಂದ ಇಲ್ಲಿ ಒಂದು ಗುಂಡಿ ಬಿದ್ದಿದೆ, ರಸ್ತೆ ಕುಸಿತ ಉಂಟಾಗಿದೆ. ಬಂದು ಮುಚ್ಚುವ ಗೋಜಿಗೆ ಹೋಗಿಲ್ಲ. ಪಕ್ಕದಲ್ಲೇ DCM ಅವರ ಮನೆ ಇದೆ, ಇಲ್ಲೇ ಓಡಾಡ್ತಾರೆ ಅವರು ಸಹ. ಅವ್ರಿಗೆ ಸಹ ಕಣ್ಣಿಗೆ ಕಾಣಲ್ವ ಎಂಬುದು ಸಾರ್ವಜನಿಕರ ಪ್ರಶ್ನೆ. ಇವರು ಬ್ರ್ಯಾಂಡ್ ಬೆಂಗಳೂರು ಮಾಡಲ್ಲ, ಬ್ಯಾಡ್ ಬೆಂಗಳೂರು ಮಾಡ್ತಾರೆ ಎಂಬುದು ಸಾರ್ವಜನಿಕರು ಒಂದು ಕಡೆ ಆರೋಪ, ಆಕ್ರೋಶವಾಗಿದೆ. ನೋಡ್ತಿರ್ಬೋದು ಪಕ್ಕದಲ್ಲಿ CM ನಿವಾಸ, ಕಾವೇರಿ ನಿವಾಸ ಇದೆ. ಇದು ಗಾಂಧಿ ಭವನ.